ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಸೂರತ್ ಗುಜರಾತ್. ಈ ಐಟಮ್ಸ್ ಇವತ್ತು ತಗೊಂಡ್ಬಂದಿನಿ. ರಕ್ಷಾ ಬಂಧನ್ ಸ್ಪೆಷಲ್, ಗಣೇಶ ಚತುರ್ಥಿ ಸ್ಪೆಷಲ್, ಆಮೇಲೆ ಜನ್ಮಾಷ್ಟಮಿ ಸ್ಪೆಷಲ್. ಹೇಳ್ಬೇಕಂದ್ರೆ ಇಂಥ ಸೂಪರ್ ಡೂಪರ್ ಐಟಮ್, ವರ್ಕ್ ಐಟಮ್, ಫ್ಯಾನ್ಸಿ ಐಟಮ್ಸ್ ಇಡೀ ಕರ್ನಾಟಕ ಆಗಲಿ, ಆಂಧ್ರ ಆಗಲಿ, ಮಹಾರಾಷ್ಟ್ರ ಆಗಲಿ, ತೆಲಂಗಾಣ ಆಗಲಿ ಫುಲ್ ಫ್ಲಾಶ್ ಸಪ್ಲೈ ಮಾಡಕತ್ತೀವಿ. ಯಾಕಂದ್ರೆ ನಮ್ಮ ಬಹಳಷ್ಟು ಕಸ್ಟಮರ್ ಇದ್ದಾರೆ ಮಹಾರಾಷ್ಟ್ರ, ಕರ್ನಾಟಕ ಬಾರ್ಡ್ರಿಂದ ಸೂಪರ್ ಆಗಿ ತರ್ಸಕತ್ತಾರೆ. ಈ ಕೊಲ್ಹಾಪುರ ಆಗಲಿ, ಚರ್ಚನ್ ಆಗಲಿ, ನೀವು ಹೇಳ್ಬೇಕು ಗಾಂಧಿನಗರ್ ಆಗಲಿ, ಈ ಗಾಂಧಿನಗರ್ ಬೆಲ್ಟ್ ನಲ್ಲಿ ನಾವು ಇಲ್ಲಿಂದ ಐಟಮ್ ಕಳ್ಸಿ ಅವ್ರು ನಿಮಗೆ ಸೇಲ್ ಮಾಡ್ತಾರೆ. ಅದೇ ಐಟಮ್ ಯಾವ್ದು ಹಿಟ್ ಆಗಿದೆ ಡೈರೆಕ್ಟ್ ನಿಮಗೆ ಕಾಂಟ್ಯಾಕ್ಟ್ ಫ್ಯಾಕ್ಟ್ರಿ ರೇಟ್ ನಲ್ಲಿ ಫ್ಯಾಕ್ಟ್ರಿಯಿಂದ ನಿಮಗೆ ಡೈರೆಕ್ಟ್ ಕೊಡ್ತೀವಿ. ಚರ್ಚನ್, ಗಾಂಧಿನಗರ್, ದಾವಣಗೆರೆ ಯಾರು ಹೋಲ್ಸೇಲ್ ದೊಡ್ಡ ಹೋಲ್ಸೇಲರ್ ಇದ್ದಾರೆ, ಸೂರತ್ನಿಂದ ಬಂದು ಸೂರತ್ನಿಂದ ಪರ್ಚೇಸ್ ಮಾಡಿ ನಿಮಗೆ ಕೊಡ್ತಾರೆ. ಸೊ ಫ್ರೆಂಡ್ಸ್, ನಿಮಗೆ ಗೊತ್ತಿರೋಂಗೆ ಮೇನ್ ಮಾತು ಹೇಳ್ತೀನಿ, ನೀವು ಎಲ್ಲಿಂದ ಹೋಲ್ಸೇಲ್ ಪರ್ಚೇಸ್ ಮಾಡ್ತೀರಿ ಅಲ್ಲಿ ಯಾವ ಕಡೆನೂ ಮ್ಯಾನುಫ್ಯಾಕ್ಚರಿಂಗ್ ಆಗಲ್ಲ. ನೀವು ಒಂದು ಅಂಗಡಿ ತೋರಿಸಿ, ಒಂದು ಫ್ಯಾಕ್ಟ್ರಿ ತೋರಿಸಿ, ಅಲ್ಲಿ ಈ ಟೈಪ್ ಸೀರೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಲ್ಲ, ಅದು ಓನ್ಲಿ ಆ್ಯಂಡ್ ಓನ್ಲಿ ಸೂರತ್ ಬಿಟ್ಟರೆ ಬೇರೆ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗೋದಿಲ್ಲ. ಸೂರತ್ತಿಂದ ಮ್ಯಾನುಫ್ಯಾಕ್ಚರಿಂಗ್ ಆಗಿ ನಿಮ್ಮ ಹತ್ರ ಹೋಲ್ಸೇಲರ್ ತಗೊಂಡ್ಬರ್ತಾರೆ. ಹೋಲ್ಸೇಲ್ ಅವರು ರಿಟೇಲ್ ಅಂಗಡಿ ಕೊಡ್ತಾರೆ, ರಿಟೇಲ್ ಅಂಗಡಿಯವರು ಮತ್ತೆ ರಿಟೇಲ್ ಕಸ್ಟಮರಿಗೆ ಕೊಡ್ತಾರೆ. ಎಷ್ಟು ಲಾಭ ಆಯಿತು? ಮ್ಯಾನುಫ್ಯಾಕ್ಚರಿಂಗ್ ಹೋಲ್ಸೇಲ್ ಇಂದ ರಿಟೇಲ್ ಅಂಗಡಿಯವರಿಗೆ, ರಿಟೇಲ್ ಇಂದ ಕಸ್ಟಮರಿಗೆ. ಅದೇ ನೀವು ಡೈರೆಕ್ಟ್ ನಮ್ಮ ಫ್ಯಾಕ್ಟ್ರಿಯಿಂದ ಪರ್ಚೇಸ್ ಮಾಡಿ ಮಧ್ಯದ ಡಿಫ್ರೆನ್ಸ್ ತೆಗೆದು ಕರೆಕ್ಟಾಗಿ ರಿಟೇಲ್ ಅವ್ರಿಗೆ ಕೊಟ್ರೆ ನಿಮಗೂ ಫೈದಾ, ನಿಮ್ಮ ಕಸ್ಟಮರಿಗೂ ಫೈದಾ. ಅದೇ ಕಸ್ಟಮರಿಗೆ ಡೈರೆಕ್ಟ್ ನೀವು ಫೈದಾ ಕೊಡ್ತೀರಾ ಅಂದ್ರೆ ಕಸ್ಟಮರ್ ಬೇರೆ ಅಂಗಡಿ ಮಾತ್ರ ಬರ್ತಾರೆ, ಆವಾಗ ನಿಮಗೆ ಫೈದಾ ಆಗುತ್ತೆ. ಯಾವಾಗ ಬರ್ತಾರೆ? ಕಾಂಪಿಟೇಷನ್ ರೇಟ್ ನಲ್ಲಿ ಕೊಡ್ತೀರಾ. ನಿಮ್ಮ ರೇಟ್ ಕರೆಕ್ಟ್ ಇರಿದ್ರೆ, ಪಕ್ಕದ ಅಂಗಡಿಗಿಂತ ಡಿಸೈನ್ಸ್ ಚೆನ್ನಾಗಿರಿದ್ರೆ, ಪಕ್ಕದ ಅಂಗಡಿಗಿಂತ ರೇಟ್ ಕಮ್ಮಿ ಇದ್ರೆ ಅವಾಗ ನಿಮ್ಮ ಹತ್ರ ಕಸ್ಟಮರ್ ಬರ್ತಾರೆ. ನೋಡಿ ಫ್ರೆಂಡ್ಸ್, ಎಲ್ಲರೂ ಸೂರತ್ ಬರೋದಿಲ್ಲ, ಆದ್ರೆ ಯಾರು ಸೂರತ್ ಬರ್ತಾರೆ ಖಂಡಿತ ಹೇಳ್ತೀನಿ, ಅವರು ಬಿಸ್ನೆಸ್ ಮಾಡಿದ್ದಾರೆ, ದೊಡ್ಡ ಬಿಸ್ನೆಸ್ ಮಾಡಿದ್ದಾರೆ. ಯಾಕೆ ಗೊತ್ತಾ? ಹೋಲ್ಸೇಲರ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಬಿಸ್ನೆಸ್ ಲ್ಯಾಂಗ್ವೇಜ್ ನಲ್ಲಿ ಹೇಳ್ತೀನಿ, ಹೋಲ್ಸೇಲರ್ ಇದ್ದಾರೆ, ಅಲ್ಲೇ ಮನೆಯಲ್ಲಿ ಕುಂತಿ ಅವ್ರು ಬಿಸ್ನೆಸ್ ಮಾಡಿಲ್ಲ. ಅವರು ಪ್ರತಿ ತಿಂಗಳು ಸೂರತ್ ಬರ್ತಾರೆ. ಹೋಲ್ಸೇಲ್ ಅಂಗಡಿ ಅವರು ಸೂರತ್ ಬರ್ತಾರೆ. ಅವ್ರದ್ದು ಪರ್ಚೇಸ್ ಮಾಡಕ್ ಹೋಗ್ತಿರಲ್ಲ, ಅವ್ರು ಹೇಳ್ತಾರೆ, ನಿನ್ನೆನೆ ಸೂರತ್ ಹೋಗಿ ಬಂದಿನಿ, ನಿನ್ನೆನೆ ತಗೊಂಡ್ ಬಂದಿನಿ, ಹಂಗೆ ಹೇಳ್ತಾರೆ. ಅವ್ರು ಹೇಳೋದಿಲ್ಲ, ಅವ್ರು ಖಂಡಿತ ಕರೆಕ್ಟ್ ಆಗಿ ಹೇಳ್ತಾರೆ, ಅವ್ರು ಸುಳ್ಳು ಹೇಳೋದಿಲ್ಲ. ಅವ್ರು ಸೂರತ್ ಬರ್ತಾರೆ, ಪ್ರತಿ ತಿಂಗಳು ಬರ್ತಾರೆ, ಪ್ರತಿ ತಿಂಗಳು ಪರ್ಚೇಸ್ ಮಾಡ್ತಾ ಹೋಗ್ತಾರೆ, ಪ್ರತಿ ತಿಂಗಳು ಹೊಸ ಕಸ್ಟಮರಿಗೆ ಕೊಡಕ್ ಹೋಗ್ತಾರೆ. ಅದೇ ಟೈಪು ನೀವು ಕೂಡ ಮಾಡಬಹುದು. ಯಾವಾಗ ನೀವು ಡೈರೆಕ್ಟ್ ಸೂರತ್ ಬರ್ತೀರಾ ಅವಾಗ ನಿಮ್ದು ಪಾಸಿಬಲ್ ಆಗತ್ತೆ. ನೀವು ಕೂಡ ಬಿಸ್ನೆಸ್ ಡೆವಲಪ್ ಮಾಡಬಹುದು. ಹೊಸ ಐಟಮ್ ತೋರಿಸಿದ್ರೆ ಹೊಸ ಹೊಂಟಿಂಗ್ ನಡೀತೆ. ಅದೇ ಐಟಮು ಅದೇ ಡೈಲಿ ಹೊಳೆ ತೋರಿಸ್ತೀನಿ, ಕಸ್ಟಮರ್ ಬರೋದಿಲ್ಲ. ಹೋಲ್ಸೇಲ್ ಅವರು ಪ್ರತಿ ತಿಂಗಳು ನೀವು ಹೆಂಗ್ ಸೂರತ್ ಬರ್ತಾರೆ ಹಂಗೆ ನೀವು ಕೂಡ ಸ್ಟಾರ್ಟ್ ಮಾಡಿ ನೋಡಿ. ಸೂರತ್ ದೂರ ಇಲ್ಲ, 24 hours ಜರ್ನಿ ಇದೆ. ಒಂದ್ಸಲಿ ಬಂದಿರಲ್ಲ, ಎರಡನೇ ಸಲ ಬರ್ತಿರಲ್ಲ, ಮೂರನೇ ಸಲ ಯೂಸ್ ಥ್ರೂ ಆಗ್ತೀರಾ. ನಿಮಗೆ ಎಲ್ಲ ದಾರಿ, ಎಲ್ಲ ರಸ್ತೆ, ಎಲ್ಲ ಅಂಗಡಿ ನಿಮಗೆ ಕಾಮನ್ ಆಗಿ ಆಗ್ಬಿಡುತ್ತೆ. ನಾವು ಕೂಡ ಕಾಮನ್ ಆಗ್ಬಿಡ್ತೀವಿ. ನಾವು ಹೆಂಗ್ ಆಗ್ತೀವಿ ಅಂದ್ರೆ ನಿಮಗೆ ಫ್ಯಾಮಿಲಿ ಮೆಂಬರ್ ಆದಂಗೆ, ಅಣ್ಣ ತಮ್ಮ ಆದಂಗೆ ಆಗ್ತೀವಿ. ಯಾಕಾಗ್ತೀವಿ ಅಂದ್ರೆ ನೀವು 1ರಿಂದ 2 ಸತಿ 3 ಸತಿ ಬಂದ ಮೇಲೆ ಎಲ್ಲ ಕಾಮನ್, ನಮ್ಮ ಸ್ಟಾಫ್ ಕಾಮನ್ ಆಗ್ತಾರೆ. ನಿಮ್ಗೆ ನಮ್ಮ ಇಡೀ ಅಂಗಡಿ ಸ್ಟಾಫೇ ಕಾಮನ್ ಅನ್ಸುತ್ತೆ. ಈ ನಮ್ಮ ಅಂಗಡಿ ಬಂದಂಗೆ, ನಮ್ಮ ಮನೆಗೆ ಬಂದಂಗೆ ಆಗುತ್ತೆ. ನೀವೇ ಬಂದು ಈ ಕೈ ಈ ರ್ಯಾಕ್ಸ್ ನಲ್ಲಿ ಕೈ ಹಾಕಿ, ಇದು ಕೊಡಪ್ಪ, ಇದು ಕೊಡಪ್ಪ, ಇದು ತಗೊಳಪ್ಪ, ಇದು ಕೊಡಪ್ಪ, ನಿನ್ನೆ ಹೋದ ತಿಂಗಳು ಇದು ತಗೊಂಡು ಹೋಗಿದ್ದು, ಅದು ಕೊಡಪ್ಪ, ನೀವೇ ಹೇಳ್ತೀರಾ. ಯಾಕೆ ಹೇಳ್ತೀರಾ? ಅವಾಗ ನೀವು ಕಾಮನ್ ಆಗಿರ್ತೀವಿ. ಸೊ ಅದೇ ನೀವು ಆಗಿದ್ರೇನೆ ಬಿಸ್ನೆಸ್ ಆಗುತ್ತೆ. ಸೊ ಬನ್ನಿ, ಒಂದ್ಸಲಿ ಸೂರತ್ ಭೇಟಿ ಮಾಡೋಣ. ಖಂಡಿತ ಬರಲೇಬೇಕು, ಬಂದೇ ಬರ್ರಿ. ಅವಾಗ ನಿಮ್ ಬಿಸ್ನೆಸ್ ಡೆವಲಪ್ ಆಗುತ್ತೆ, ದೊಡ್ಡ ಬಿಸ್ನೆಸ್ ಆಗುತ್ತೆ. ಬಿಸ್ನೆಸ್ ಮಾಡ್ತೀರಾ, ನೋ ಪ್ರಾಬ್ಲಮ್, ನೀವು ಮಾಡ್ತೀರಾ, ಅಲ್ಲಿ ತಗೊಂಡು ಮಾಡ್ತೀರಾ. ಅದು ದೊಡ್ಡ ಬಿಸ್ನೆಸ್ ಮಾಡ್ಬೇಕಂತಿದೆ. ಟೈಮಿಂಗ್ ಅದೇ ಇದೆ, ನಿಮ್ದು ಟೈಮಿಂಗ್ ಇದೆ, ನಂದು ಟೈಮಿಂಗ್ ಅದೇ ಇದೆ. ಈ ಮುಖ್ಯ ಸಂಬಂಧಿ ಟೈಮ್ ಅಷ್ಟೇ ವರ್ಕ್ ಮಾಡ್ತಾರೆ, ಎಲ್ಲರೂ ಅಷ್ಟೇ ಮಾಡ್ತಾರೆ. ಆದ್ರೆ ಆ ಟೈಮ್ ನಲ್ಲಿ ಎಷ್ಟು ವರ್ಕ್ ಮಾಡ್ತೀವಿ ಅದು ಮೇನ್ ಇಂಪಾರ್ಟೆಂಟ್. ನಾವು ಅಷ್ಟು ಟೈಮ್ ನಲ್ಲಿ ಎಷ್ಟು ಮೈಲೇಜ್ ತೆಗಿತೀವಿ ಅವಾಗ ಇಂಪಾರ್ಟೆಂಟ್. 2 ವೀಲರ್ 2 ಟೈಪ್ ಕಂಪನಿ ಇರುತ್ತೆ. ಒಂದು 2 ವೀಲರ್ ನಲ್ಲಿ ಮೈಲೇಜ್ ಕಮ್ಮಿ ಬರುತ್ತೆ, ಒಂದು 2 ವೀಲರ್ ನಲ್ಲಿ ಮೈಲೇಜ್ ಜಾಸ್ತಿ ಬರುತ್ತೆ. ಪೆಟ್ರೋಲಿನ ರೇಟ್ ಅದೇ ಇದೆ, ಪೆಟ್ರೋಲಿನ ರೇಟ್ 100 rupees ಲೀಟರ್ ಇದೆ. ಆದ್ರೆ ಒಂದು 2 ವೀಲರ್ ಮೈಲೇಜು 180-90 ಕಿಲೋಮೀಟರ್ ಕೊಡ್ತೇವೆ. ಒಂದು 2 ವೀಲರ್ 35-40 ಕಿಲೋಮೀಟರ್ ಎವರೇಜ್ ಕೊಡ್ತೇವೆ. ಯಾವ ತಗೊಳಕ್ ಇಷ್ಟಪಡ್ತೀರಾ? 80-90 ಕಿಲೋಮೀಟರ್ ತಗೊಳೋದು ಇಷ್ಟಪಡ್ತೀರಿ. ಯಾಕಂದ್ರೆ ಮೈಲೇಜ್ ಬರುತ್ತೆ, ಕಮ್ಮಿ ಬೆಲೆನಲ್ಲಿ ದುಡ್ಡು ಅಷ್ಟೇ ಖರ್ಚಾಗಿದೆ, ಅದೇ ಮೈಲೇಜ್ ಜಾಸ್ತಿ ಬರ್ತಾ ಅಂತ ನಾವು ಲೆಕ್ಕ ಹಾಕ್ತೀವಿ. ಅದೇ ಟೈಪು ನಾವು ಬಿಸ್ನೆಸ್ ಮಾಡಕ್ ಕುಂತೀವಿ. ಅದೇ ಇಷ್ಟೇ ಟೈಮ್ ನಲ್ಲಿ ನಮ್ ದೊಡ್ಡ ಬಿಸ್ನೆಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ವಿಚಾರ ಮಾಡಿ ಸೂರತ್ ಬರ್ರಿ. ಬಹಳಷ್ಟು ಐಟಮ್ ಇದೆ, 2000, 5000 ಲಕ್ಷ ಗಂಟಲ ಐಟಮ್ಸ್ ಇದೆ. ಬೇರೆಯವ್ರ ಅಂಗಡಿಗಿಂತ ಹೊಸ ಐಟಮ್ ಸೇಲ್ ಮಾಡಿ ಖಂಡಿತ ಬಿಸ್ನೆಸ್ ಡೆವಲಪ್ ಆಗುತ್ತೆ. ಫ್ರೆಂಡ್ಸ್, ಇವತ್ತು ಕೂಡ ನೋಡೋಣ ಟಾಪ್ ಐಟಮ್, ಫ್ಯಾನ್ಸಿ ಐಟಮ್. ಲಾ ಬೈ.
ಏಕೆ ಎಕ್ಸಾಂಪಲ್ ನೋಡ್ತೀರಿ ಈ ಟೈಪ್ ಐಟಮ್ ಇಟ್ಕೊಳ್ಳಿ, ಖಂಡಿತ ಹೇಳ್ತೀನಿ ಕಾಂಪಿಟೇಷನ್ ಇರಲ್ಲ ಬೇರೆ ಅಂಗಡಿಯಿಂದ. ಆಮೇಲೆ 2 ಪೈಸೆ ಜಾಸ್ತಿ ದುಡಿತೀರಾ. ಯಾಕೆ ದುಡಿತೀರಾ ಅಂದ್ರೆ ನೀವು ಬೇರೆಯವರಿಂದ ಡಿಫ್ರೆಂಟ್ ಕೆಲಸ ಮಾಡಿರಿ. ಇವು ನೋಡ್ರಿ ವರ್ಕ್ ಸೀರೆ ಶೋರೂಮ್ನಲ್ಲಿ ಇಡ್ರಿ, ಶೋರೂಮ್ನವ್ರಿಗೆ ತೋರಿಸ್ರಿ, ಖಂಡಿತ 2 ಪೈಸೆ ಜಾಸ್ತಿ ಕೊಡ್ತಾರೆ. ಜಾಸ್ತಿ ನೋಡ್ರಿ, ಲಾಭ ಎಷ್ಟಾದ್ರೆ ದುಡಿಯಕ್ಕೆ ಕುಂತೀವಿ, ಲಾಭ ನಾಟ್ ಬ್ಯಾಡ್. ನೀವು ಒಂದು ಸೀರೆ ನಿಮ್ಮ ಕೆಪಾಸಿಟಿ ಇದ್ರೆ 100 ರೂಪಾಯಿ ಸೀರೆ 500 ರೂಪಾಯಿ ಕೊಡ್ರಿ, ಇಷ್ಟ ಎದುರುಗಡೆ ಇಷ್ಟ ಆಗಿದ್ರೆ ಅದು ನಿಮ್ದು ಬಿಲ್ಲೆನ್ಸ್ಟಿ. ಆದ್ರೆ ಲಾಭ ಮಾಡಕ್ ಬಿಸ್ನೆಸ್ ಮಾಡೋ ಪಾಲಿಸಿ ನಿಮಗಿರ್ಬೇಕು, ಓಕೆ ಫ್ರೆಂಡ್ಸ್. ನೋಡ್ತೀರಾ ಈ ಟೈಪ್ ಎಲ್ಲ ಫ್ಯಾನ್ಸಿ ಐಟಮ್ಸ್ ನಿಮಗೆ ಸಿಗುತ್ತೆ. ಇದರಲ್ಲಿ 6 ಇಂದ 8 ಕಲರ್ ಸಿಗುತ್ತೆ. ನಮ್ಮ ಹತ್ರ ಯಾರು ಬಿಸ್ನೆಸ್ ಮಾಡ್ಬೇಕಂತ ಇಷ್ಟಪಟ್ಟವರಿಗೆ ಕೊಟ್ಟಿರೋ ನಂಬರ್ ಮೇಲೆ ಕಾಲ್ ಮಾಡಿ, ನಿಮಗೆ ಅವಾಗ ಈಸಿ ಆಗುತ್ತೆ. ನಾವು ನಿಮಗೋಸ್ಕರ ಕುಂತೀವಿ. ಸೊ ಫ್ರೆಂಡ್ಸ್ ನೋಡ್ತೀರಾ ಈ ಟೈಪ್ ಎಲ್ಲ ಐಟಮ್ಸ್, ಸೂಪರ್ ಡೂಪರ್ ಐಟಮ್ ಕಲೆಕ್ಷನ್ಸ್, ನಮ್ಮ ಸ್ವಂತ ಫ್ಯಾಕ್ಟ್ರಿನಲ್ಲಿ ತಯಾರಾಗಿರೋ ಐಟಮ್ಸ್. ನೀವು ನಮ್ಮ ಫ್ಯಾಕ್ಟ್ರಿ ನೋಡ್ಬೇಕು ಅಂತಿದ್ದೀರಾ, ಈ ವರ್ಕ್ ಹೆಂಗ್ ಮಾಡ್ತೀನಿ ಅಂತ ನೋಡ್ಬೇಕಂತ ಇದ್ದೀರಾ, ಖಂಡಿತ ಸಂಡೇ ಬರ್ರಿ, ನನ್ನ ಫ್ಯಾಕ್ಟ್ರಿನಲ್ಲಿ ತಗೊಂಡು ಹೋಗ್ತೀನಿ. ನಮ್ಮ ಫ್ಯಾಕ್ಟ್ರಿನಲ್ಲಿ ನಿಮಗೆ ಹೆಂಗ್ ಮ್ಯಾನುಫ್ಯಾಕ್ಚರಿಂಗ್ ಆಗದೆ ಅದು ಕೂಡ ತೋರಿಸಿ, ನಿಮ್ಮ ಎದುರುಗಡೆ ಕುಂತಿ ನಾನು ಒಂದು ಸೀರೆ ತಯಾರು ಮಾಡಿ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ಈ ಟೈಪ್ ಎಲ್ಲ ಕಲೆಕ್ಷನ್ಸ್ಗೆ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಸೂರತ್. ನೋಡಿ ಫ್ರೆಂಡ್ಸ್, ನಾವು ಸೀರೆ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಡ್ರೆಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ನಾವು ನೈಟಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಚಣಿಯಾ ಚೋಲಿ ಗಾಗ್ರಾ ಚಳಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಎಲ್ಲ ಟೈಪ್ ಐಟಮ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನಿಮಗೆ ಯಾವ ಟೈಪ್ ನಿಮ್ಗೆ ಏನು ಬಿಸ್ನೆಸ್ನಲ್ಲಿ ಏನು ಬೇಕು ಅವೆಲ್ಲ ಕೊಡ್ತೀನಿ. ಸೊ ಫ್ರೆಂಡ್ಸ್ ಇದರಲ್ಲಿ ಕೂಡ ಫುಲ್ ಕಲರ್ ರೇಂಜ್ ಇದೆ, 15 ಕಲರ್ ರೇಂಜ್ ಇದೆ, ಒಂದಿಲ್ಲ 15 ಕಲರ್ ರೇಂಜ್ ಸಿಗುತ್ತೆ ನಿಮಗೆ, 15 ಪೀಸ್ ಕಲರ್ ರೇಂಜ್ ಸಿಗುತ್ತೆ. ಕ್ವಾಲಿಟಿ ಕಲರ್ ರೇಂಜ್ ಎಲ್ಲ ಗ್ಯಾರಂಟಿ ಇರುತ್ತೆ ಫ್ರೆಂಡ್ಸ್. ಈ ನನ್ನ ಕ್ವಾಲಿಟಿ ಬಗ್ಗೆ ನೀವು ಎಲ್ಲಿ ಯಾರೇ ಮಾಹಿತಿ ತಗೊಳ್ಳಿ, ನನ್ನ ರೇಟ್ನಲ್ಲಿ ಕ್ವಾಲಿಟಿ ಕೊಡೋದ 100% ಸ್ಯಾಟಿಸ್ಫೈಡ್ ರೇಟ್ ಕೊಡ್ತೀನಿ. ಈ ಕಾಂಪಿಟೇಷನ್ ನಿಮಗೆ ಎಲ್ಲಿ ಸಿಗಲ್ಲ, ನನ್ನ ರೇಟ್ನಲ್ಲಿ ಎಲ್ಲಿ ನನ್ನಕ್ಕಿಂತ ಕಮ್ಮಿ ರೇಟ್ನಲ್ಲಿ ಎಲ್ಲಿ ಸಿಗಲ್ಲ. ಈ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ. ಬೇರೆ ಏನು ಗ್ಯಾರಂಟಿ ಕೊಡೋಲ್ಲ, ಆದರೆ ಈ ಗ್ಯಾರಂಟಿ 100% ಇದೆ. ನನ್ನ ರೇಟ್ನಲ್ಲಿ ಯಾರು ಕೊಡಲ್ಲ. ಫುಲ್ ಗ್ಯಾರಂಟಿ, ಫುಲ್ ಸ್ಯಾಟಿಸ್ಫೈಡ್ ರೇಟ್. ಆಮೇಲೆ ಕಸ್ಟಮರಿಗೆ ವಾಂಟಿಂಗ್ ಇರುತ್ತೆ. ಬಟ್ಟೆ ಮಾರ್ಕೆಟ್ಗಿಂತ ಚೇಂಜ್ ತರ್ತಾ ಇರ್ತೀನಿ, ಡಿಫ್ರೆನ್ಸ್ ತರ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲಿ ಡಿಫ್ರೆಂಟ್ ಐಟಮ್ ಯಾರ ಮನೆ ತಗೊಂಡ್ ಬರ್ತಾರೆ ಡೈಲಿ, ಅವ್ರದ್ದು ಕಟ್ಟಿಂಗ್ ಜಾಸ್ತಿ ಇದೆ. ಕಟ್ಟಿಂಗ್ ಅಂದ್ರೆ ಹೇಳ್ಬೇಕಂದ್ರೆ ಸೇಲ್, ನಮ್ ಕಟ್ಟಿಂಗ್ ಫುಲ್ ಇರುತ್ತೆ. ದಿವಸ ಕರ್ನಾಟಕದಲ್ಲಿ, ತೆಲಂಗಾಣ, ಆಂಧ್ರ ಇಲ್ಲಿ ಫುಲ್ ಸಪ್ಲೈ ಇರುತ್ತೆ. ಹೊಸ ಡೀಲರ್ಸ್ ಜಾಯಿನ್ ಆಗ್ತಾ ಇರ್ತಾರೆ. ಸೊ ನಮ್ಮ ಈಗ ಮದ್ರಾಸ್ ಆಗ್ಲಿ, ಚೆನ್ನೈ ಮದ್ರಾಸ್ ಬರುತ್ತೆ, ಚೆನ್ನೈ ಆಗ್ಲಿ, ಮದುರೈ ಆಗ್ಲಿ, ಈ ಕಡೆ ಎಲ್ಲ ನಮ್ಮ ಕಸ್ಟಮರ್ಸ್ ಫುಲ್ ಆಗಿ ತರಿಸ್ತಾರೆ. ಸೊ ಬೆಂಗಳೂರು, ಮೈಸೂರು, ದೊಡ್ಡ ಸಿಟಿನಲ್ಲಿ ಕೂಡ ಫುಲ್ ಸಪ್ಲೈ ಮಾಡ್ತೀವಿ. ಸೊ ಕಟಿಂಗ್ ಜಾಸ್ತಿ ಇದೆ. ಸೊ ದಿವಸ ನಾವು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರ್ತೀವಿ. ಬಟ್ಟೆ ಜಾಸ್ತಿ ಐಟಮ್ಸ್, ಜಾಸ್ತಿ ಕ್ವಾಲಿಟಿ ನೋಡೋಕೆ ಸಿಗುತ್ತೆ ನಮ್ಮ ಹತ್ರ. ಸೊ ಒಂದ್ಸಲಿ ಖಂಡಿತ ವಿಸಿಟ್ ಮಾಡಿ ಸೂರತ್ ಫ್ರೆಂಡ್ಸ್, ನಿಮಗೂ ಕೂಡ ಬಹಳ ಅನುಕೂಲ ಆಗುತ್ತೆ, ಬಹಳಷ್ಟು ಸ್ಯಾಟಿಸ್ಫೈಡ್ ಆಗುತ್ತೆ. ಆಮೇಲೆ ಬಿಸ್ನೆಸ್ ಮಾಡೋದು ಒಂದು ದೊಡ್ಡ ಧೈರ್ಯ ಕೂಡ ಬರುತ್ತೆ. ಸೊ ಈ ಟೈಪ್ ಎಲ್ಲ ಐಟಮ್ಸಿಗೆ ಕೊಟ್ಟಿರೋ ನಂಬರ್ ಮೇಲೆ ಕಾಲ್ ಮಾಡಿ, ಖಂಡಿತ ಒಂದಕ್ಕಿಂತ ಒಂದು ಬೆಸ್ಟ್ ಐಟಮ್ ಕಳಿಸ್ಕೊಡ್ತೀನಿ. ಆಮೇಲೆ ನಿಮ್ಮ ಬಿಸ್ನೆಸ್ ಬೂಸ್ಟ್ ಮಾಡ್ಕೊಟ್ಟು ತೋರಿಸ್ತೀನಿ. ಸೊ ಬರೋ ನೆಕ್ಸ್ಟ್ ವಿಡಿಯೋಕ್ಕೆ ನಮಸ್ಕಾರ, ಜೈ ಹಿಂದ್, ಥ್ಯಾಂಕ್ ಯು.